ಆಯುಷ್ ಹೆಲ್ತ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಮೃತ ಯಾದವ್. ಸ್ಲೀಪ್ ಅಪ್ನಿಯಾ ಅಂದ್ರೇನು ಅಂತ ನಿಮಗೆ ಗೊತ್ತಾ? ರಾತ್ರಿಯಲ್ಲಿ ಮೌನವಾಗಿ ಬಂದು ವ್ಯಕ್ತಿಯ ಪ್ರಾಣವನ್ನ ಹೊತ್ತೊಯ್ಯುವ ಈ ಸಮಸ್ಯೆಗೆ ಕಾರಣ ಏನು ಅಂತ ನಿಮಗೆ ತಿಳಿದಿದೆಯಾ? ತಿಳಿಯಲೇಬೇಕಾದಂತಹ ಗಂಭೀರ ವಿಚಾರವಿದು. ಈ ಸ್ಟೋರಿಯನ್ನ ನೋಡಿ. ಸ್ಲೀಪ್ ಅಪ್ನಿಯಾ ಅತಿ ನಿರೋಧಕ ನಿದ್ದೆಯಲ್ಲಿ ಉಸಿರು ಕಟ್ಟುವಿಕೆ ಸಾಮಾನ್ಯ, ಆದರೆ ಗಂಭೀರವಾದ ನಿದ್ದೆ ಸಂಬಂಧಿತ ಉಸಿರಾಟದ ಸಮಸ್ಯೆಯನ್ನು ಸ್ಲೀಪ್ ಅಪ್ನಿಯಾ ಎಂದು ಕರೆಯಲಾಗುತ್ತದೆ. ಶಿಶುಗಳು ಮತ್ತು ಚಿಕ್ಕ ಮಕ್ಕಳು ಸೇರಿದಂತೆ ಎಲ್ಲ ವಯಸ್ಸಿನ ಜನರ ಮೇಲೆ ಇದು ಪರಿಣಾಮ ಬೀರುತ್ತದೆ. ಆದರೆ ಇದು ಹೆಚ್ಚಾಗಿ 50 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಕಂಡುಬರುತ್ತದೆ. ಸ್ಥೂಲಕಾಯದಿಂದ ಬಳಲುತ್ತಿರುವವರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಇದರ ರೋಗ ಲಕ್ಷಣಗಳನ್ನು ತಿಳಿಯೋಣ ಬನ್ನಿ. ಲಕ್ಷಣಗಳು: ಕೊರತೆ, ಬೆಳಗಿನ ಹೊತ್ತು ವಿಪರೀತ ತಲೆನೋವು, ಹಗಲಿನ ವೇಳೆ ನಿದ್ರೆ, ಆಯಾಸ, ಎಚ್ಚರವಾದಾಗ ಬಾಯಿ ಒಣಗುವುದು, ನಿದ್ದೆಯಲ್ಲಿರುವಾಗ ಉಸಿರು ಕಟ್ಟಿದಂತಾಗುವುದು, ಹಠಾತ್ ಎಚ್ಚರಿಕೆಯಾಗುವುದು, ಮನಸ್ಸು ಆಗಾಗ ತಳಮಳಗೊಳ್ಳುವುದು ಆಗಿರುತ್ತದೆ. ಆರಂಭದಲ್ಲಿಯೇ ಇದನ್ನು ಪತ್ತೆ ಹಚ್ಚಿ ಗುಣಪಡಿಸದಿದ್ದರೆ ಹಲವು ರೋಗ ಸಮಸ್ಯೆಗಳು ಉಂಟಾಗಬಹುದು. ಅಧಿಕ ರಕ್ತದೊತ್ತಡ, ಮಧುಮೇಹ, ಪಾರ್ಶ್ವವಾಯು, ಕಾರ್ಡಿಯೋಮಿಯೋಪತಿ ಮತ್ತು ಹೃದಯ ವೈಫಲ್ಯದಂತಹ ಸಮಸ್ಯೆಗಳು ತಲೆದೂರಬಹುದು. ನಿದ್ರಾಹೀನತೆಯಿಂದ ನಿದ್ರೆಯ ಸಮಯದಲ್ಲಿ ಶ್ವಾಸನಾಳದಲ್ಲಿ ಸಮಸ್ಯೆ ಉಂಟಾಗಿ ಅಸ್ವಸ್ಥತೆ ಉಂಟಾಗುತ್ತದೆ. ಅತ್ಯಂತ ಸಾಮಾನ್ಯವಾದ ನಿದ್ರೆಗೆ ಸಂಬಂಧಿಸಿದ ಉಸಿರಾಟದ ಸಮಸ್ಯೆ ಇದಾಗಿದೆ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೊಳ್ಳಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.